ಪ್ರಾಗ್ಜ್ಯೋತಿಷ ಎನ್ನುವಂತಹ ನಗರವನ್ನು ನರಕಾಸುರ ಎಂಬವನು ಆಡಳಿತ ಮಾಡ್ತಾ ಇದ್ದನು. ವರಾಹಸ್ವಾಮಿಯ ಅನುಗ್ರಹದಿಂದ ಭೂಮಿ ತಾಯಿಗೆ ಹುಟ್ಟಿದಂಥವನು ನರಕಾಸುರ. ಅವನು ಕೆಟ್ಟ ಜನರು ರಕ್ಕಸರೊಂದಿಗೆ ಯಾವಾಗಲೂ ವ್ಯವಹಾರ ಮಾಡುತ್ತಾ ರಕ್ಕಸ ಗುಣವನ್ನೇ ಹೊಂದಿಬಿಟ್ಟ ನರಕಾಸುರ ಭಯಂಕರ ಪ್ರಸಿದ್ಧನಾದ. ಬ್ರಹ್ಮನನ್ನೇ ಕುರಿತು ತಪಸ್ಸನ್ನು ಮಾಡಿ ಅನೇಕ ವರಗಳನ್ನು ಕೂಡ ಪಡೆದು ಮಹಾಭಯಂಕರನೇ ಆದ. ಹಾಗಾಗಿ ಅವನು ತನ್ನದಾದಂತಹ ಒಂದು ರಾಜ್ಯವನ್ನೇ ಬಲಿಷ್ಠವಾಗಿ ಕಟ್ಟಿದ. ಅವನಿಗೆ ಸಚಿವನಾದವನು ಸಹಿತ ಮುರ ಎನ್ನತಕ್ಕಂತಹ ರಕ್ಕಸ. ಅವನೂ ಕೂಡ ಮಹಾಬಲಿಷ್ಠ. ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡೆದಂಥವನೇ. 1000 ಪಾಶಗಳನ್ನು ಅನುಗ್ರಹವಾಗಿ ಪಡೆದುಕೊಂಡಿದ್ದವನು. ಪಾಶವನ್ನು ಹಾಕಿದರೆ ಬಿಡಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು, ತುಂಬ ಕಷ್ಟವಾಗಿತ್ತು. ಹಾಗಾಗಿ ನರಕಾಸುರನ ರಾಜ್ಯ ಬಲಿಷ್ಠವಾಗಿ ಅದಕ್ಕೆ ರಕ್ಷಾ ಕವಚವಾಗಿ ಇದ್ದಂಥವನು ಮುರ ಎನ್ನುವಂತಹ ರಕ್ಕಸ. ನರಕಾಸುರ ದೇವೇಂದ್ರನನ್ನು ಕೂಡ ಹೆದರಿಸಿದ. ಎಲ್ಲ ಲೋಕಗಳನ್ನು ತಿರುಗಾಡಿ ತನಗೆ ಬೇಕಾದಂತಹ ಕನ್ಯೆಯರನ್ನು ತಂದು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳುತ್ತಿದ್ದ, ಬಂದಿಯಾಗಿ ಇಟ್ಟುಕೊಳ್ಳುತ್ತಿದ್ದ. ಆದರೆ ಅವರನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದ. ತನ್ನೊಂದಿಗೆ ಅವರು ಕೂಡಬೇಕು ಎಂಬುದಾಗಿ, ವಿವಾಹವಾಗಬೇಕು ಎಂಬುದಾಗಿ. ಆದರೆ ಅವರ್ಯಾರೂ ಕೂಡ ಇವನ ಪ್ರಲೋಭನಕ್ಕೆ ಮೆಚ್ಚಿಕೊಳ್ಳಲಿಲ್ಲ, ಒಪ್ಪಿಕೊಳ್ಳಲಿಲ್ಲ. ಅವರು ಅವನ ಬಂದಿಯಾಗಿದ್ದರೂ ಸಹಿತ ಆ ಕನ್ಯೆಯರೆಲ್ಲ ಶ್ರೀಕೃಷ್ಣನ ಆರಾಧಕರಾಗಿ ಭಕ್ತರಾಗಿ ಅವನನ್ನೇ ಭಜಿಸುತ್ತಾ ಅವನನ್ನೇ ನೆನೆಯುತ್ತಾ ಇದ್ದರು. ಒಮ್ಮೆ ನಾರದರು ಅಲ್ಲಿ ಬಂದು ಆ ಕನ್ಯೆಯರಿಗೆಲ್ಲರಿಗೂ ಧೈರ್ಯವನ್ನು ಹೇಳಿ ಹೋದರು. ಸಂದರ್ಭ ಬರುತ್ತದೆ, ಪರಮಾತ್ಮ ಕೃಷ್ಣನನ್ನು ಧ್ಯಾನಿಸಿ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ರಕ್ಷಿಸುತ್ತಾನೆ ಅನ್ನುವಂತಹ ಅಭಯವನ್ನು ಕೂಡ ಅವರು ಕೊಟ್ಟು ಹೋಗಿದ್ದರು. ಮತ್ತೆ ಎಷ್ಟು ದಿನಗಳಾದರೂ ಅವರು ಒಪ್ಪದೇ ಇದ್ದಾಗ ನರಕಾಸುರ ಅವರನ್ನು ಬಲಾತ್ಕರಿಸುವುದಕ್ಕೆ ಮುಂದಾದ. ಆದರೆ ಅವರು ಆಗ ಒಂದು ಯೋಚನೆಯನ್ನು ಮಾಡಿ ಹೇಳಿದರು, ಒಂದು ಶುಭ ಮುಹೂರ್ತದಲ್ಲಿ ನಾವೆಲ್ಲರೂ ನಿಮ್ಮನ್ನು ವಿವಾಹವಾಗುತ್ತೇವೆ, ಒಂದು ಶುಭ ಮುಹೂರ್ತವನ್ನು ನಿರೀಕ್ಷಿಸು ಎಂಬುದಾಗಿ ಹೇಳಿದಾಗ, ಓಹೋ, ಇಂದಲ್ಲ ನಾಳೆ ಶುಭ ಮುಹೂರ್ತ ಬರ್ತದೆ, ಬಲೆಯಲ್ಲಿ ಬಿದ್ದಂತಹ ಮೀನು ನನ್ನದೇ ಎಂದು ಹಿಗ್ಗಿ ಅವನು ಆ ಶುಭ ಮುಹೂರ್ತಕ್ಕಾಗಿ ಕಾಯ್ತಾ ಇದ್ದ. ಆ ಮಹಿಳೆಯರೆಲ್ಲರೂ ಕಣ್ಣೀರು ಹರಿಸುತ್ತಾ ಕೃಷ್ಣನನ್ನೇ ಧ್ಯಾನಿಸುತ್ತಾ ಇದ್ದರು. ಈ ವಿಷಯವನ್ನು ನಾರದ ಮುನಿಗಳು ಹೋಗಿ ಕೃಷ್ಣನಲ್ಲಿ ಹೇಳುತ್ತಾರೆ. ಕೃಷ್ಣ ಪರಮಾತ್ಮ ಇದನ್ನು ಕೇಳಿದ ತಕ್ಷಣ ಗರುಡ ವಾಹನನಾಗಿ ಹೋಗ್ತಾನೆ. ಆಗ ಮುರನು ಕೃಷ್ಣನನ್ನು ಎದುರಿಸುತ್ತಾನೆ. ಯುದ್ಧ ನಡೀತದೆ ಕೃಷ್ಣ ಮತ್ತು ಮುರನಿಗೆ. ಕೃಷ್ಣ ಮುರನನ್ನು ಸಂಹರಿಸುತ್ತಾನೆ. ಹಾಗಾಗಿ ಕೃಷ್ಣನನ್ನು ಮುರಾರಿ ಎಂಬುದಾಗಿ ಕರೆಯತಕ್ಕಂಥ ಹೆಸರು ಬಂದಂಥದ್ದು. ನಂತರದಲ್ಲಿ ಸ್ವತಃ ನರಕಾಸುರನೇ ಬಂದು ಘನಘೋರವಾದಂತಹ ಯುದ್ಧವನ್ನು ಮಾಡ್ತಾನೆ. ಮಹಾಪರಾಕ್ರಮಿ ಅವನು. ಆದರೆ ಕೃಷ್ಣನ ಎದುರು ಅವನ ಪರಾಕ್ರಮ ನಡೆಯದು. ಸತ್ಯಭಾಮೆ ತನ್ನ ಪತಿಯಾದಂಥ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಕೊಟ್ಟಳು. ಕೃಷ್ಣ ಪ್ರಯೋಗಿಸಿದ. ನರಕಾಸುರ ಕೃಷ್ಣನಿಂದ ಹತನಾದ. ಆಗ
ಕನ್ಯೆಯರೆಲ್ಲರೂ ಸಂತೋಷಪಟ್ಟರು. ಆದರೆ ಈಗಾಗಲೇ ಅದೆಷ್ಟೋ ವರ್ಷಗಳು ಕಳೆದು ಹೋಗಿದ್ದವು. 16,000 ಕನ್ಯಾಮಣಿಗಳು ದುಃಖದ ಮಡುವಿನಲ್ಲಿ ಕೃಷ್ಣನನ್ನೇ ನಂಬಿದ್ದರು. ಪ್ರಮುಖವಾಗಿ ಅವರು ಕೃಷ್ಣನಲ್ಲಿ ಭಿನ್ನವಿಸಿಕೊಂಡರು. ಪರಮಾತ್ಮ, ನಾವು ಅದೆಷ್ಟೋ ವರ್ಷಗಳಿಂದ ಈ ರಕ್ಕಸನ ಬಂಧನದಲ್ಲಿ ಇದ್ದೇವೆ. ನಮ್ಮ ಜೀವನವನ್ನು ಇದುವರೆಗೂ ಪವಿತ್ರವಾಗಿಯೇ ಕಾದುಕೊಂಡು ಬಂದಿದ್ದೇವೆ. ಎಷ್ಟೋ ಮಹಿಳೆಯರಿಗೆ, ಎಷ್ಟೋ ಹೆಣ್ಣು ಮಕ್ಕಳಿಗೆ ವೃದ್ಧಾಪ್ಯ ಬಂತು. ನಮಗೂ ಕೂಡ ಯಾರನ್ನೂ ವಿವಾಹವಾಗುವಂತಹ ಕಾಲ ಮಿಂಚಿ ಹೋಯಿತು. ಹಾಗಾಗಿ ನಾವು ಇದುವರೆಗೂ ನಿನ್ನನ್ನೇ ನಂಬಿದ್ದೇವೆ. ಮುಂದೆ ನಾವು ಹೀಗೆ ಹೋದರೆ ಸಮಾಜದಲ್ಲಿ ನಾವು ಬದುಕುವುದು ನಮಗೆ ತುಂಬ ಕಷ್ಟವಾಗ್ತದೆ. ಆದ್ದರಿಂದ ನಾವು 16,000 ಕನ್ಯೆಯರನ್ನು ನೀನು ಕೈ ಹಿಡಿದು ನಮ್ಮನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಅಲ್ಲೇ ಇದ್ದಂತಹ ಸತ್ಯಭಾಮಿಯು ಸಹಿತ ಅವರ ತೊಂದರೆಗಳನ್ನು, ಕನ್ಯಾಮಣಿಗಳ ತೊಂದರೆಗಳನ್ನು ನೋಡಿ, ನನ್ನ ಪತಿಯ ಬಗ್ಗೆ ನನಗೆ ಭರವಸೆ ಇದೆ, ನೀವ್ಯಾರೂ ಅಂಜಬೇಡಿ. ನನ್ನ ಪತಿ ಒಳ್ಳೆಯ ಉದ್ದೇಶಕ್ಕಾಗಿ 16,000 ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುವುದಕ್ಕಾಗಿ, ದೇಶದಲ್ಲಿ ಗೌರವದ ಸ್ಥಾನವನ್ನು ನೀವು ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮನ್ನು ಒರೆಸುತ್ತಾನೆ, ವಿವಾಹವಾಗುತ್ತಾನೆ ಅಂತ ಹೇಳಿ ನಂತರದಲ್ಲಿ ಕೃಷ್ಣ ಅವರನ್ನು ವಿವಾಹವಾಗಿ ಸತ್ಯಭಾಮ ಸಹಿತ ಗರುಡಾರೂಢನಾಗಿ ಅವರೆಲ್ಲರನ್ನೂ ಕರೆದುಕೊಂಡು ದ್ವಾರಕೆಗೆ ಹೋಗ್ತಾನೆ. ಹಾಗಾಗಿ ಕೃಷ್ಣನಿಗೆ 16 ಹೆಣ್ಣಂದಿರು ಎಂಬುದಾಗಿ ಹೇಳ್ತಾರೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಇದರಲ್ಲೂ ಸಹಿತ ನಾವು ಸಂಸ್ಕೃತಿ ಇಲ್ಲದೇ ಇದ್ದರೆ ಜನ ಏನಾಗ್ತಾರೆ? ನರಕಾಸುರನು ಭೂದೇವಿಯ ಮಗನಾದರೂ ಸಹಿತ ಕೆಟ್ಟ ಜನರ ಸಂಘವನ್ನು ಮಾಡಿ ರಕ್ಕಸನಾದ. ಹಾಗೆ ನಾವೆಲ್ಲರೂ ಉತ್ತಮವಾದಂತಹ ಸಂಸ್ಕೃತಿಯನ್ನು ಈಗಿಂದಲೇ ಕಲಿಯಬೇಕು. ಪಾಲಕರಾದವರು ಮಕ್ಕಳಿಗೆ ಕಲಿಸಬೇಕು. ಗಿಡವಾಗಿ ಬಗ್ಗದ್ದು, ಮರವಾಗಿ ಬಗ್ಗದು. ಮಕ್ಕಳು ಕೂಡ ಇದಂಥ ಕಥೆಗಳನ್ನು ಕೇಳಿ ಸ್ವತಃ ತಾವೇ ಒಳ್ಳೆಯ ದಾರಿಯನ್ನು, ಹಿರಿಯರು ಹೇಳಿದ್ದನ್ನು ಕೇಳಬೇಕು, ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದನ್ನು ನಡೆಸಬೇಕು, ನೀತಿಗಳನ್ನು ಕೇಳಬೇಕು, ರಾಮಾಯಣ ಮಹಾಭಾರತವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.